ಗ್ಲೋಬ್ ಇದೆಯಾ ನೋಡಿ, ಗ್ಲೋಬ್, ಆ ಗ್ಲೋಬ್ ಕೂಡ ಕ್ರಾಸ್ ಆಗಿರುತ್ತೆ, ಗೊತ್ತಾ? ಗೊತ್ತು, ನೋಡಿದ್ದೇವೆ ಗುರು. ಹಾ, ಇದೇ ಕಾರಣಕ್ಕೆ ಸೂರ್ಯ ಪೂರ್ವ ಮಧ್ಯಭಾಗದಲ್ಲಿ ಹುಟ್ಟೋದಿಲ್ಲ. ಯಾವುದೇ ಕಾರಣಕ್ಕೂ ಸ್ವಲ್ಪ ಎಡಗಡೆಗೆ ಹುಟ್ತಾನೆ. ಆ ತರ ಹುಟ್ಟಿದಾಗ ಇಲ್ಲಿ ಪಶ್ಚಿಮದಲ್ಲಿ ಯಾವುದೇ ಕಾರಣಕ್ಕೂ ಮುಳುಗಲ್ಲ. ಸ್ವಲ್ಪ ಆದಷ್ಟು ಪಶ್ಚಿಮ ನೈಋತ್ಯಕ್ಕೆ ಹೋಗಿ ಮುಳುಗ್ತಾನೆ. ಸರಿ ಗುರು. ಇಲ್ಲಿ ಇದಕ್ಕೆ ಫಾರ್ ಎಕ್ಸಾಂಪಲ್ ಇದು ಮಾಸ್ಟರ್ ಬೆಡ್ರೂಮು. ಯಾವುದೇ ಕಾರಣಕ್ಕೂ ನೋಡಿ ಪಶ್ಚಿಮ ಈ ಲೆವೆಲ್ ಅಲ್ಲಿ ಹುಟ್ತಾನೆ ಅಂತ ಅಂದ್ರೆ ಕ್ರಾಸ್ ಆಗಿ ಹುಟ್ತಾನೆ, ಮುಳುಗ್ತಾನೆ, ಕ್ರಾಸ್ ಆಗಿ ಹುಟ್ಟಿ ಕ್ರಾಸ್ ಆಗಿ, ಯಾಕಂದ್ರೆ 23 ಹೌದು. ಅವಾಗ ಏನಾಗುತ್ತಂದ್ರೆ ಸೂರ್ಯ ಮುಳುಗೋ ಸಮಯದಲ್ಲಿ UV ರೇಸ್ ಬರ್ತದಲ್ಲ, ಅಂದ್ರೆ ನೀಚ ಕಿರಣಗಳು ಅಂತ ಕನ್ನಡದಲ್ಲಿ, ನೀಚ ಕಿರಣಗಳು, ಕೆಟ್ಟ ರೇಸ್, ಅದೇ ರೇಸ್. ಓಕೆ, ಅದು ಆ ಮೂಲಕ ಅದು ಬರ್ತದೆ. ಸರಿ, ಇಲ್ಲಿ ಕಡಿಮೆ ಬರುತ್ತೆ. ಅರ್ಥ ಆಯ್ತಲ್ಲ? ಅದಕ್ಕೆ ಈ ಬೆಡ್ರೂಮ್ಗೆ ಇದು ತುಂಬಾ ಉಚ್ಚ ಸ್ಥಾನ. ಇದು ಸರಿ, ಈ ಕಾರ್ನರು ಜಾಸ್ತಿ ಬರಬೇಕು, ಗಾಳಿ ಬೆಳಕು. ಇಲ್ಲಿ ಕಡಿಮೆ ಬರಬೇಕು. ಇಲ್ಲಿ 3 ಜನ ಇದ್ರೆ ಫೈಟಿಂಗ್ ಬಂದ್ರೆ ಒಬ್ಬರೇ ಬಂದ್ರೆ ಸೋಲೋದು ಯಾರು? ಒಬ್ರೆ ತಾನೆ. ಅದಕ್ಕೆ ಇದು ಇನ್ಕಮಿಂಗ್ ಕಮ್ಮಿ ಇರುತ್ತೆ, ಇದು ಒಳಗಡೆ ಬರೋದು ಜಾಸ್ತಿ ಇರುತ್ತೆ. ಇದು ಔಟ್ ಗೋಯಿಂಗ್ ಆಗ್ತಾ ಇರ್ತದೆ. ಆವಾಗ ಈ ತರ ಈ ಕಡೆಯಿಂದ ಬಂದು ಈ ಕಡೆ ಹೋಗ್ತಾ ಇರ್ತದೆ. UV ರೇಸ್ ಬರೋದಿಲ್ಲ. ಗೊತ್ತಾಯ್ತು ಗುರುಗಳ? ಅರ್ಥ ಆಯ್ತಲ್ಲ? ನೀಚ ಕಿರಣಗಳು ಒಳಗೆ ಬಂದು ಮೈಂಡ್ ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು ಇಲ್ಲಿ ಚಿಕ್ಕದು ಇಟ್ಬಿಟ್ಟು ಅಲ್ಲೇ ದೊಡ್ಡದು ಇಟ್ಟಿದ್ವಿ. ಹೌದು, ಇದು ದಕ್ಷಿಣ ಆಗ್ನೇಯ ಈ ರೂಮ್ಗೆ ಕಾರ್ನರ್ ಅಲ್ಲಿ ಇಟ್ಟಿದ್ದೀವಿ ನೋಡಿ. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಇದ್ರ ಮೇಲೆ ವೆಂಟಿಲೇಟರ್ ಇಟ್ಟಿದ್ದೀವಿ ನೋಡಿ. ಹೌದು, 24 ಅವರ್ ಯಾವಾಗ್ಲೂ ಗಾಳಿ ಬೆಳಕು ಹೋಗ್ತಾ ಇರ್ತದೆ. ಮೆಸ್ ಹಾಕಿದ್ದೀವಿ. ಓಕೆ, ಇದು ಯಾಕೆ ವೆಂಟಿಲೇಟರ್ ಇರ್ಬೇಕು ಹೇಳಿ? ಯಾಕೆಂದ್ರೆ ನಾವು ಈ ಆಕ್ಸಿಜನ್ ಅನ್ನ ನಾವು ಉಸಿರಾಡ್ತೀವಲ್ವಾ, ಬಿಟ್ಟಿರೋ ಗಾಳಿ ಯಾವುದು? ಇಂಗಾಲದ ಡೈಆಕ್ಸೈಡ್. ಎಸ್, ಯು ಆರ್ ಕರೆಕ್ಟ್. ಇಂಗಾಲದ ಡೈಆಕ್ಸೈಡ್. ಆ ಇಂಗಾಲದ ಡೈಆಕ್ಸೈಡ್ ಹೊರಗಡೆ ಹೋಗ್ಬೇಕು, ಹೌದಲ್ವಾ? ಆ ವೆಂಟಿಲೇಟರ್ ಮುಖಾಂತರನೇ ಹೋಗೋದು. ಅದೇನು ಕಿಟಕಿಗಳಲ್ಲಿ ಹೋಗಲ್ವಾ ಅಂತ ಹೇಳ್ತಾರೆ. ಹೋಗೋದೇ ಇಲ್ಲ. ಯಾಕೆ ಗೊತ್ತಾ? ಈ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ವೆಯ್ಟ್ಲೆಸ್. ಈ ಲೆವೆಲ್ಗೆ ಇರ್ತದೆ ಆಕ್ಸಿಜನ್, ಅದ್ರ ಮೇಲೆ ಇರೋದೆಲ್ಲ ಇಂಗಾಲದ ಡೈಆಕ್ಸೈಡ್. ನಿಮ್ಗೆ ಪ್ರಾಕ್ಟಿಕಲ್ ಬೇಕಾ? ನೀವು 2 ದಿನ ಬಾಗ್ಲು ಹಾಕ್ಬಿಡಿ. ಓಕೆ, ಈ ವಿಂಡೋಗಳೆಲ್ಲ ಕ್ಲೋಸ್ ಮಾಡ್ಬಿಡಿ. ಒಳಗಡೆ ಈ ಕೆಳಗಡೆ ಇರೋದೆಲ್ಲ ಇದೆಲ್ಲ ಆಕ್ಸಿಜನ್ ಎಲ್ಲ ಇಂಗಾಲದ ಕನ್ವರ್ಟೆಡ್ ಟು ಇಂಗಾಲದ ಡೈಆಕ್ಸೈಡ್. ಸರಿ, ಅರ್ಥ ಆಯ್ತಲ್ಲ? ಆಗೇನಾಗುತ್ತೆ, ಈ ಗಾಳಿ ಓಪನ್ ಮಾಡಿದ ತಕ್ಷಣ ಗಬ್ಬು ಗಾಳಿ ಬರುತ್ತೆ, ಸ್ಮೆಲ್ ಬರುತ್ತೆ ಗಾಳಿ. ಫ್ಯಾನ್ ಹಾಕಿದಾಗ, ಹೌದು, ಫ್ಯಾನ್ ಹಾಕಿದಾಗ ಏನಾಗುತ್ತೆ, ನಮಗೆ ಏನೋ ಒಂಥರ ಬಿಸಿ ಗಾಳಿ ತಟ್ಟುತ್ತೆ. ದಟ್ ಇಸ್ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಬಿಸಿ ಗಾಳಿ. ಹೌದು, ಅದೆಲ್ಲ ಹೋಗೋದು ಯಾವಾಗ? ಯಾವ ಕಡೆ ವೆಯ್ಟ್ಲೆಸ್ ಇರೋದೆಲ್ಲ ಮೇಲೆ ಹೋಗೋದೆಲ್ಲಾನು ಆ ಒಂದು ವೆಂಟಿಲೇಟರ್ ಅಲ್ಲಿ. ಅದಕ್ಕೆ ವೆಂಟಿಲೇಟರ್ ನಾವು ಇಡ್ತಾ ಇದ್ದೀವಿ. ಕ್ಲಿಯರ್ ಅಲ್ವಾ? ಈಗ ಈ ಒಂದು